ಹಾಯ್ ಫ್ರೆಂಡ್ಸ್, ಇವತ್ತೊಂದು ಸಿಂಪಲ್ಲಾಗಿರೋಂತಹ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಕೂಡ ಇಷ್ಟಪಡುವಂಥ ಒಂದು ಕ್ರೀಮಿಯಾಗಿರುವಂಥ ಸಬ್ಬಕ್ಕಿ ಪಾಯಸ ಹೇಗೆ ಮಾಡೋದು ಅನ್ನೋದನ್ನು ನಾನು ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ಗಳ್ನ ನಾನು ಆ್ಯಕ್ಚುಲಿ ಸಬ್ಬಕ್ಕಿ ಮತ್ತು ಸಾಗು ರೈಸ್ ಅಂತ ಬರುತ್ತೆ, ಸಣ್ಣ ಸಣ್ಣದಾಗಿ ರೈಸ್ ಥರ ಇರುತ್ತೆ. ಸೊ ಅದನ್ನು ಎರಡನ್ನೂ ಕೂಡ ಹಾಕಿ ನಾನು ಸ್ವಲ್ಪ ಹೊತ್ತು ನೆನೆಸಿಡ್ಬೇಕು. ಅದನ್ನು ಒಂದು 10 to 20 ಮಿನಿಟ್ಸ್ ಆದರೆ ಸಾಕಷ್ಟೇ. ಸೊ ಇದು ಬಂದ್ಬಿಟ್ಟು ಎಲ್ಲರಿಗೂ ಕೂಡ ಹೆಲ್ತಿ ಆಗಿರೋಂಥ ಒಂದು ಸಬ್ಬಕ್ಕಿ ಅಂದ್ರೇ ಹೆಲ್ತಿ ಅಲ್ವಾ. ಸೊ ಹಾಗಾಗಿ ಎಲ್ಲರೂ ಕೂಡ ಇಷ್ಟಪಟ್ಟು ತಿನ್ಬೋದು. ತುಂಬ ಸ್ವೀಟ್ ಕಂಟೆಂಟು ಏನು ಜಾಸ್ತಿ ಏನು ಬೇಕಾಗಿರಲ್ಲ ಇದಕ್ಕೆ. ಸೊ ಹಾಗಾಗಿ ಸಿಂಪಲ್ಲಾಗಿರುತ್ತೆ. ಮತ್ತು ಇದಕ್ಕೆ ಡ್ರೈ ನಟ್ಸ್ಗಳು ಏನೇನು ಬೇಕು, ನಮಗೆ ಯಾವ ನಟ್ಸ್ಗಳು ಬೇಕೋ ಅದನ್ನು ಹಾಕ್ಬೋದು. ಮತ್ತು ಮಿಲ್ಕ್ ಮೇಡ್ ಇರೋರು ಹಾಕ್ಬೋದು, ಇಲ್ಲಾಂತಂದರೆ ಅದನ್ನು ಸ್ಕಿಪ್ ಮಾಡ್ಕೊಳ್ಳಿ. ಮತ್ತು ಅದಕ್ಕೆ ಸಕ್ಕರೆ ಅಥವಾ ಬೆಲ್ಲ ಯಾವುದನ್ನಾದರೂ ನಾವು ಯೂಸ್ ಮಾಡ್ಬೋದು. ನಾನು ಆ್ಯಕ್ಚುಲಿ ಇಲ್ಲಿ ಶುಗರ್ನ ಹಾಕಿ ನಾನು ತೋರಿಸ್ತಾ ಇದ್ದೀನಿ. ಮತ್ತು ಇದಕ್ಕೆ ಪೌಡರ್ ಇದು ಬರುತ್ತಲ್ಲ, ಮಿಲ್ಕ್ ಪೌಡರು, ಇಲ್ಲಾಂತಂದರೆ ಮಿಲ್ಕು. ಸೊ ಎರಡನ್ನೂ ಕೂಡ ನಾವು ಯೂಸ್ ಮಾಡ್ಬೋದು. ಸೊ ನಾನು ಮಿಲ್ಕ್ ಪೌಡರ್ ಇರೋದ್ರಿಂದ ಸ್ವಲ್ಪ ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಮಿಲ್ಕ್ ಪೌಡ್ರಿಂದ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಸೊ ಹಾಗಾಗಿ ನಾನು ಮಿಲ್ಕ್ ಪೌಡರ್ನು ಕೂಡ ಇದರಲ್ಲಿ ಮಿಕ್ಸ್ ಮಾಡಿ ಹಾಕ್ತಾಯಿದ್ದೀನಿ. ಸೊ ಫಸ್ಟಿಗೆ ನಾವು ಇದಕ್ಕೆ ಸ್ವಲ್ಪ ಎಷ್ಟು ಮಿಲ್ಕ್ ಬೇಕೋ ಅಷ್ಟು ನಾನು ಮಿಲ್ಕ್ ಹಾಕಿದ್ದೀನಿ. ಸೊ ಮಿಲ್ಕ್ ಪೌಡರ್ಲೇ ಮಾಡೋರು ಇರ್ತಾರೆ, ಸೊ ಆ ಥರ ಕೂಡ ಮಾಡ್ಬೋದು. ಸೊ ಮಿಲ್ಕ್ನ ನಾನು ಸ್ವಲ್ಪ ಅಷ್ಟೇ ಕ್ವಾಂಟಿಟಿ ತೊಗೊಂಡಿದ್ದೀನಿ, ಏಕೆಂದರೆ ಮಿಲ್ಕ್ ಪೌಡರ್ನ ಸೇರಿಸ್ತಿರೋದ್ರಿಂದ ನಾನು ಎರಡನ್ನೂ ಸಮ ಪ್ರಮಾಣದಲ್ಲಿ ತೊಗೊಂಡು ಮಾಡ್ತಾಯಿದ್ದೀನಿ. ಅದಲ್ಲದೆ ಹಾಕಾದ್ಮೇಲೆ ನೆಕ್ಸ್ಟ್ ಇದಕ್ಕೆ ಸಬ್ಬಕ್ಕಿ ಮತ್ತು ಅದು ಸಾಗು ರೈಸನ್ನ ಇಟ್ಟಿದ್ವಲ್ಲ, ಸೊ ಅದನ್ನು ಮಿಕ್ಸ್ ಮಾಡಬೇಕು. ಸೊ ಮಿಕ್ಸ್ ಮಾಡಿ ಅದು ಸ್ವಲ್ಪ ಬಾಯ್ಲ್ ಆಗಬೇಕು. ಏಕೆಂದರೆ ಬಾಯ್ಲ್ ಆಗಲಿಲ್ಲ ಅಂತಂದರೆ ಬೇರೆ ಎಲ್ಲದನ್ನು ಹಾಕ್ಬಿಟ್ಟು ನಾವು ಅದನ್ನು ಲಾಸ್ಟ್ಗೆ ಹಾಕಿದ್ರೆ ಚೆನ್ನಾಗಿರಲ್ಲ. ಸೊ ಇದನ್ನು ಫಸ್ಟು ಸಕ್ಕರೆ ಹಾಕೋಕ್ಕೂ ಮುಂಚೆನೇ ನಾವು ಇದನ್ನು ಬಾಯ್ಲ್ ಮಾಡ್ಕೋಬೇಕು. ಯಾವುದೇ ತಿಂಡಿ ಆದ್ರೂ ಕೂಡ ಸೊ ನಾವು ಶುಗರ್ನ ಫಸ್ಟು ಹಾಕಿದ ತಕ್ಷಣವೇ ಯಾವುದೇ ಇದ್ರೂ ಶಾವಿಗೆ ಇರ್ಬೋದು, ಇಲ್ಲ ಬೇರೆ ಥರ ಯಾವುದೇ ನಾವು ಐಟಮ್ಸ್ಗಳನ್ನ ಹಾಕಿದಾಗ ಅದು ಬಾಯ್ಲ್ ಆಗೋಲ್ಲ ಬೇಗ. ಸೊ ಅದಕ್ಕೋಸ್ಕರ ನಾವೇನು ಮಾಡಬೇಕು, ಫಸ್ಟು ನಾವು ಏನ ಮೇನ್ ಇಂಗ್ರೀಡಿಯೆಂಟ್ಸ್ ಇದಕ್ಕೆ ಹಾಕ್ತಾಯಿದ್ದೀವಿ, ಸೊ ಆ ಐಟಮ್ನ ನಾವು ಬಂದ್ಬಿಟ್ಟು ಫಸ್ಟ್ ಹಾಕಿ ಬಾಯ್ಲ್ ಮಾಡ್ಕೋಬೇಕು ಸ್ವಲ್ಪ ಹೊತ್ತು. ತುಂಬ ಹೊತ್ತೇನು ಬೇಕಾಗಲ್ಲ, ಬೇಗನೆ ಆಗಿಬಿಡುತ್ತೆ. ಜಸ್ಟ್ 10 ಮಿನಿಟ್ಸಲ್ಲೆಲ್ಲ ಈ ಪಾಯಸ ರೆಡಿ ಆಗಿಬಿಡುತ್ತೆ. ಸೊ ಚೆನ್ನಾಗಿರುತ್ತೆ, ಕ್ರೀಮಿಯಾಗಿ ಚೆನ್ನಾಗಿರುತ್ತೆ. ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಸೊ ಹಾಗಾಗಿ ಹೆಲ್ತಿ ಅಲ್ವಾ. ಸೊ ಹಾಗಾಗಿ ಅಷ್ಟೇ. ನೆಕ್ಸ್ಟ್ ಇದಕ್ಕೆ ನಾನು ಸ್ವಲ್ಪ ಪೌಡ್ರ್ ಶುಗರ್ ಇತ್ತಲ್ಲ ಅದನ್ನು ಸೇರಿಸ್ಕೊತಿದ್ದೀನಿ. ಆಮೇಲೆ ನಾನು ಫಸ್ಟ್ ಇವಾಗ ಶುಗರ್ ಹಾಕಿ ನಿಮಗೆ ತೋರಿಸ್ತಿದ್ದೀನಿ ಯಾವ ರೀತಿ ಆಗುತ್ತೆ ಅಂತಂದ್ಬಿಟ್ಟು. ಶಾಮ್ಯ ಇನ್ನೂ ಹಾಕಿಲ್ಲ. ಸೊ ನೋಡಿ, ಶಾಮ್ಯ ನಾನು ಲಾಸ್ಟ್ಗೆ ಹಾಕಿದ್ದೆ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ. ಯಾಕೆ ಅಂತಂದರೆ ಅದು ಬಾಯ್ಲ್ ಆಗೋಲ್ಲ. ಸೊ ಆ ರೀತಿ ಮಾಡಿದಾಗ ನಾವು ಯಾವ ರೀತಿ ಶಾಮ್ಯ ಹಾಕಿದಾಗ ಎಷ್ಟು ತುಂಬ ಹೊತ್ತು ಹಿಡೀತು ನನಗೆ. ಸೊ ನೋಡೋಣ ಅಂತಲೇ ನಾನು ಲಾಸ್ಟ್ಗೆ ಹಾಕಿದ್ದೆ. ಅದು ಸ್ವಲ್ಪ ಹೊತ್ತು ಟೈಮ್ ತೊಗೊಳ್ತದೆ. ಇಲ್ಲಾಂದರೆ ನಾವು ಮುಂಚೆನೇ ಹಾಕ್ಬಿಟ್ಟಿದ್ರೆ ಆ್ಯಕ್ಚುಲಿ ಅದು ಬೇಗನೆ ಬಾಯ್ಲ್ ಆಗಿಬಿಡುತ್ತೆ. ಯಾವುದೇ ಶುಗರ್ ಕಂಟೆಂಟ್ ಇಲ್ಲದೇ ನಾವು ಬಾಯ್ಲ್ ಮಾಡ್ಕೊಂಡಾಗ ಬೇಗನೆ ಬಾಯ್ಲ್ ಆಗುತ್ತೆ. ಸೊ ಹಾಗಾಗಿ ನಾನು ಸುಮ್ಮನೆ ತೋರಿಸೋಣ ಅಂತ ಅಂದ್ಬಿಟ್ಟು ನಿಮಗೆ ಈ ಥರ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ ಅಷ್ಟೇ. ಸೊ ಇದನ್ನು ತಳ ಹಿಡಿಯೋಕ್ಕೆ ಬಿಡಬಾರ್ದು. ಆವಾಗವಾಗ ಇದನ್ನು ಕೆದಕ್ತಾನೇ ಇರಬೇಕು. ಯಾಕೆಂತಂದರೆ ತಳ ಹಿಡಿದ್ಬಿಟ್ರೆ ಸೀದೋಗ್ಬಿಡುತ್ತೆ ಬೇಗನೆ. ಆಮೇಲೆ ಮಿಲ್ಕ್ ಮೇಡ್ ಬೇರೆ ಹಾಕ್ತೀವಲ್ವ, ಸೊ ಮಿಲ್ಕ್ ಮೇಡ್ ಹಾಕಿದ್ಮೇಲೂ ಕೂಡ ನಾವು ತಳ ಹಿಡಿಯೋಕ್ಕೆ ಬಿಡಬಾರ್ದು. ಇದು ತುಂಬಾ ಉರಿ ಕೊಟ್ಟು ಕೂಡ ತುಂಬಾ ಬೇಯಿಸ್ಕೊಳ್ಬಾರ್ದು ನಾವು. ಏಕೆಂತಂದರೆ ನಿಧಾನವಾಗಿ ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ತಾ ಇರಬೇಕು. ಇಲ್ಲಾಂದರೆ ಬೇಗನೆ ಅದು ಏನು ವಾಟರ್ ಕಂಟೆಂಟ್ ಇರುತ್ತೆ ಬೇಗನೆ ಅದು ಹಿಂಗಿಬಿಡುತ್ತೆ. ಸೊ ಹಿಂಗ್ಬಿಟ್ಟು ಏನಾಗುತ್ತೆ ಅಂತಂದರೆ ಸೀದೋಗ್ಬಿಡುತ್ತೆ. ಸೊ ಹಾಗಾಗಿ ನಿಧಾನಕ್ಕೆ ನಾವು ಬಾಯ್ಲ್ ಮಾಡ್ಕೋತಾ ಹೋಗಬೇಕು. ಬೇಗನೆ ಆಗುತ್ತೆ, ಏನು ತೊಂದರೆ ಏನಾಗಲ್ಲ. ನೆಕ್ಸ್ಟ್ ಇದಕ್ಕೆ ನಾನು ಮಿಲ್ಕ್ ಮೇಡ್ ಲಾಸ್ಟಲ್ಲಿ ಎಲ್ಲ ಬಾಯ್ಲ್ ಆಗಿ ಬಂದಿದೆ ಇವಾಗ. ಸೊ ಇದಕ್ಕೆ ನಾನು ಮಿಲ್ಕ್ ಮೇಡನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಮಿಲ್ಕ್ ಮೇಡನ್ನ ಹಾಕೋರು ಹಾಕ್ಬೋದು, ಏಕೆಂದರೆ ಸ್ವಲ್ಪ ಕ್ರೀಮಿಯಾಗಿ ಬರಲಿ ಅಂತಂದ್ಬಿಟ್ಟು ನಾನು ಮಿಲ್ಕ್ ಮೇಡನ್ನ ಹಾಕ್ತಿದ್ದೀನಿ. ಕೆಲವರೆಲ್ಲ ಮಿಲ್ಕ್ ಮೇಡನ್ನ ಅಂಗಡಿಲೇ ತರಲ್ಲ, ಸೊ ಮನೇಲೂ ಕೂಡ ಮಾಡ್ಕೊತಾರೆ. ಸೊ ಆ ಥರನೂ ಮಾಡ್ತಾರೆ. ಸೊ ನನ್ನ ಹತ್ರ ಮಿಲ್ಕ್ ಮೇಡ್ ಇತ್ತು, ಸೊ ಅದನ್ನು ಯೂಸ್ ಮಾಡೋಣ ಅಂತೇಳಿ ನಾನು ಇವಾಗ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಅದು ಕೂಡ ಒಂಥರ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಮಿಲ್ಕ್ ಮೇಡು. ಸೊ ಹಂಗಾಗಿ ಹಾಕಿದ್ದೀನಿ ನಾನು. ನೆಕ್ಸ್ಟು ಈ ಥರ ನಾವು ಕೈ ಆಡಿಸ್ತಾನೇ ಇರಬೇಕು, ಇಲ್ಲಾಂತಂದರೆ ಅದು ತಳ ಹಿಡಿತಾ ಹೋಗ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ನಾವು ಹಾಕಾದ್ಮೇಲೆ ಈ ಥರ ಕೈ ಆಡಿಸ್ಕೊಂಡೇ ಇರಬೇಕು. ಸ್ವೀಟ್ ಪದಾರ್ಥಗಳು ಯಾವುದೇ ಇದ್ರೂ ಅಷ್ಟೇ ಮಾಡುವಾಗ ಅದನ್ನು ನಾವು ಹಾಗೆ ಬಿಟ್ಬಿಟ್ರೆ ಅದು ಇದಾಗ್ತಾನೇ ಇರುತ್ತೆ. ಲಾಸ್ಟಿಗೆ ನಾವು ಏನು ಡ್ರೈ ನಟ್ಸ್ ಇರುತ್ತೆ ಅದನ್ನೆಲ್ಲ ಹಾಕಿ, ಮತ್ತು ಗೀ ಇರುತ್ತಲ್ವ, ಸೊ ಅದನ್ನು ಲಾಸ್ಟಿಗೆ ಹಾಕಿ ನಾವು ಅದನ್ನು ನೋಡಿ ಇವಾಗ ಯಾವ ಥರ ಆಗಿದೆ ಅಂತಂದ್ಬಿಟ್ಟು. ಇವಾಗ ಚೆನ್ನಾಗಿ ಬಂದಿದೆ ಅದು ಆ್ಯಕ್ಚುಲಿ. ನೋಡಿ, ನೀವೇ ನೋಡ್ತಾ ಇರ್ಬೋದು ಅದೆಷ್ಟು ಚೆನ್ನಾಗಿ ಬಂದಿದೆ ಅಂತಂದ್ಬಿಟ್ಟು. ನಾನು ಸ್ವಲ್ಪ ಪ್ರಮಾಣದಲ್ಲಿ ಅಷ್ಟೇ ಮಾಡಿದ್ದೆ. ಸೊ ಒನ್ ಟೈಮ್ಗೆ ಅಷ್ಟೇ ಆಗೋಷ್ಟು ನಾನು ಮಾಡ್ಕೊತೀನಿ. ತುಂಬ ಮಾಡಿಟ್ಟು ಅದನ್ನು ತಿನ್ನೋಕ್ಕೆ ನಾನು ಇದು ಮಾಡಲ್ಲ. ಸೊ ಹಾಗಾಗಿ ಎಷ್ಟು ಬೇಕೋ ಅಷ್ಟು ಮಾಡಿದ್ದೆ. ತುಂಬ ಚೆನ್ನಾಗಿ ಕ್ರೀಮಿಯಾಗಿ ಬಂದಿರುತ್ತೆ.
ನಮ್ಮ ಮನೇಲಂತೂ ಇದು ಇಷ್ಟಪಟ್ಟು ಎಲ್ಲರೂ ತಿಂತಾರೆ. ನನ್ನ ಮಕ್ಕಳಂತೂ ತುಂಬ ಇಷ್ಟಪಟ್ಟು ಅಮ್ಮ ಪಾಯಸ ಮಾಡಿಲ್ವಾ ಅಂತ ಕೇಳ್ತಾ ಇರ್ತಾರೆ ಅವಾಗವಾಗ. ಸೊ ನಾನು ಆಗಾಗ ಈ ರೀತಿ ಸಿಂಪಲ್ ಮೆನುಗಳನ್ನ ನಾನು ಮಾಡ್ತಾ ಇರ್ತೀನಿ. ಇದೊಂದೇ ರೀತಿ ಅಲ್ಲ, ಬೇರೆ ಬೇರೆ ರೀತಿ ಮಕ್ಕಳಿಗೆ ಇಷ್ಟಪಟ್ಟು ಮಾಡಿಕೊಡ್ತೀನಿ ನಾನು. ಓಕೆ ಫ್ರೆಂಡ್ಸ್, ಇವತ್ತಿನ ಈ ಒಂದು ಕ್ರೀಮಿ ಹೆಲ್ತಿಯಾಗಿರೋಂತಹ ಸಬ್ಬಕ್ಕಿ ಪಾಯಸ ಯಾವ ರೀತಿ ಮಾಡೋದು ಅನ್ನೋದನ್ನು ನಾನಿಲ್ಲಿ ತೋರಿಸ್ಕೊಂಡಿದ್ದೀನಿ. ನಿಮ್ಮೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ support my page and like my page and subscribe. Thank you for watching my video. Bye.